ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮ ಉಪಕಾರ ಪ್ರೀತಿ ಏನೂ ಮಾಡಲಾಗುವುದಕ್ಕೆಲ್ಲ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನೀವು ಗಂಡ ಹೆಂಡತಿ ಎಲ್ಲ ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಹೇರಳವಾಗಿ ನಡೆಸಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಈ ದಿವಸದ ಸಂದೇಶದ ಭಾಗವು ಯೋಬನು 28ನೇ ಅಧ್ಯಾಯ 18ರಿಂದ. ಯೋಬನು 28ನೇ ಅಧ್ಯಾಯ 18ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನವಿರುವಲ್ಲಿ ಹವಳವು ಸ್ಫುಟಿಕವು ನೆನಪಿಗೆ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ದೇವರನ್ನ ಅರಿಯೋದಕ್ಕಿಂತ ಮೊದಲು ನಾವು ಎಲ್ಲರ ಹಾಗೆ ಈ ಲೋಕದಲ್ಲಿ ನಮಗೆ ಅಷ್ಟು ಆಸ್ತಿ ಬೇಕು, ಇಷ್ಟು ಆಸ್ತಿ ಬೇಕು, ಇಷ್ಟು ಬಂಗಾರ ಬೇಕು, ಇದು ಬೇಕು, ಪ್ರತಿ ಒಂದು ಲೋಕದ ವಿಷಯಗಳಿಗೆ ನಾವು ಹೋಗಿ ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿದ್ದೇವೆ. ಇದು ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿದ್ದವರಿಗೆ ದೇವರು ಸರಿಯಾದ ಜ್ಞಾನವನ್ನು ಯಾರಿಗೆ ಕೊಡುತ್ತಾ ಇದ್ದಾರೋ, ತಿಳಿಯಪಡಿಸಿದ್ದಾರೋ ಅವರಿಗೆ ಮಾತ್ರ ಇದು ಗೊತ್ತಾಗ್ತದೆ. ಅನೇಕ ಕಷ್ಟ, ಸಂಕಟ, ದುಃಖಗಳು ಬಂದಾಗ ವಜ್ರ ವೈಡೂರ್ಯ, ಎಷ್ಟೇ ಬೆಳ್ಳಿ ಬಂಗಾರಗಳು ಇರಬಹುದು, ಎಷ್ಟೇ ಆಸ್ತಿ ಪಾಸ್ತಿಗಳು ಇರಬಹುದು, ಅದು ಅವರ ನೆನಪಿಗೆ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕಾಯಿಲೆ, ಕಷ್ಟ, ಸಂಕಟ ಬಂದಾಗ ಇದು ಯಾವುದು ಬಿಡುಗಡೆ ಮಾಡುವುದಿಲ್ಲ. ಬದಲಾಗಿದ್ದ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಎಲ್ಲ ಈ ಕಾಯಿಲೆಗಾಗಿ ಲಕ್ಷ ತಗೊಂಡೋಗಿ ಆಸ್ಪತ್ರೆಗೆ ಸುರಿಬೇಕಾಗ್ಬೋದು, ಅಥವಾ ನಾನಾ ರೀತಿ ಬೇರೆ ಕಾನೂನು ಕಾಯ್ದೆಗಳಿಗೂ ಕೂಡ ಹಾಕಬೇಕಾಗಬಹುದು. ದೇವರನ್ನು ಅರಿತ ಮೇಲೆ, ದೇವರ ವಾಕ್ಯದಂತೆ ನಾವು ಜೀವಿಸಿದರೆ ಮಾತ್ರ ನಮಗೆ ಶಾಂತಿ, ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ಜೀವಿಸಬಹುದು. ಆಗ ಈ ಬೆಳ್ಳಿ ಬಂಗಾರ ಆಸ್ತಿ ಯಾವುದು ಬೇಡವೋ, ಬೇಕು, ದೇವರು ಹೇಳಿದ್ದಾರೆ, ಬೇಕು, ಸಂಪಾದನೆ ಮಾಡಿಕೊಳ್ಳಿ, ಇಟ್ಟುಕೊಳ್ಳಿ ಅಂತ ದೇವರು ಹೇಳಿದ್ದಾರೆ. ಆದರೆ ಎಷ್ಟು ಬೇಕು ಅಷ್ಟೇ ನಾವು ಅದರ ಹಿಂದೆ ನಾವು ಓಡಬಾರದು. ನನಗೆ ಅಷ್ಟು ಬಂಗಾರ ಬೇಕು, ಅವರಷ್ಟು ಮಾಡಿದ್ರು, ಇವರಷ್ಟು ಮಾಡಿದ್ರು, ಹಾಗೆ ಹಾಕ್ತಾರೆ, ಹೀಗೆ ಹಾಕ್ತಾರೆ, ಆ ಬಟ್ಟೆ ಹಾಕ್ತಾರೆ, ಅಂಥ ಮನೆ ಕಟ್ಟಿದ್ದಾರೆ, ಇಂಥ ಮನೆ ಕಟ್ಟಿದ್ದಾರೆ, ಅಂಥ ಗಾಡಿ ತಗೊಂಡಿದ್ದಾರೆ, ಇಂಥ ಮೊಬೈಲ್ ತಗೊಂಡಿದ್ದಾರೆ ಅಂತೇಳಿ ಸಾಲ ಮೂಲ ಮಾಡುವಂಥದ್ದು, ಕಡೆಗೆ ಅದಕ್ಕೆ ಬಡ್ಡಿ 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 ಏರಿ ನಾನಾ ರೀತಿಯಲ್ಲಿ ಇದ್ದಿದ್ದು ಕೂಡ ಅಲ್ಲಿ ಇಲ್ಲದಾಗಿ ಹೋಗುತ್ತದೆ. ಆದ್ದರಿಂದ ಜ್ಞಾನವಿರುವಲ್ಲಿ ದೇವರು ನಮಗೆ ಕೊಟ್ಟಾಗ, ದೇವರು ಹೇಳಿದ ಮಾರ್ಗದಲ್ಲಿ ನಡೆದಾಗ ಶಾಂತಿ, ಸಮಾಧಾನ, ಯಾವುದಕ್ಕೂ ಆಸೆ ಪಡದೆ ದುಡಿದು ತಿಂದುಕೊಂಡು ಅವರವರಿಗೆ ಸಿಕ್ಕಿದ ಕೆಲಸದಲ್ಲಿ ನಾವು ಮುಂದುವರಿತಾ ಹೋದಾಗ ನಮಗೆ ಏನು ಮಾಡಬೇಕು, ದೇವರು ಏನು ಕೊಡಬೇಕು, ತಕ್ಕ ಸಮಯದಲ್ಲಿ ಕೊಟ್ಟೇ ಕೊಡುತ್ತಾನೆ. ಒಂದು ವೇಳೆ ಕೊಡದಿದ್ದರೆ ಬೇಡ. ಹಾಗೆ ಇವತ್ತು ಕೀರ್ತನೆಗಳಲ್ಲಿ ದಾವೀದರಸರು ಕೂಡ ಹೇಳಿದ್ದಾರೆ, ದೇವರು ರಾತ್ರಿ ನಿದ್ದೆಯಲ್ಲಿ ಕೂಡ ಕೊಡುವಂಥದ್ದನ್ನು ಯಾರಿಗೆ ಕೊಡಬೇಕು ಅಂತೇಳಿ ಅವರಿಗೆ ನಿದ್ದೆಯಲ್ಲಿ ಕೂಡ ಕೊಡ್ತಾರಂತೆ. ಬೇಡ ಅಂತ ಹೇಳಿದ್ರು ದೇವರ ಪ್ರೀತಿ ಆದರೆ ಖಂಡಿತವಾಗಿ ಇನ್ನೊಬ್ಬರ ಮುಖಾಂತರ ಅದು ಬರ್ತದೆ. ಅಥವಾ ಅವರವರೇ ಚೆನ್ನಾಗಿ ದುಡಿದು ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನದ ಗಂಡ ಹೆಂಡತಿ ಮಕ್ಕಳು ದುಡಿದು ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ, ದಗ, ಮೋಸ ಮಾಡದೆ, ಇನ್ನೊಬ್ಬರ ಹೊಟ್ಟೆ ಸುರಿಸದೆ, ಕಣ್ಣೀರು ಹಾಕ್ಸದೆ, ಬಡ್ಡಿ ತೆಗೆಯದೆ ಸಂಪಾದನೆ ಮಾಡುತ್ತಾರೆ. ಅದುವೇ ನಿಜವಾದ ಜ್ಞಾನ. ಅನ್ಯಾಯವಾದ ಜ್ಞಾನ ಇರುವುದಿಲ್ಲ. ಕಡೆಗೆ ಹುಚ್ಚರಾಗಿ ತಿರುಗಾಡಬಹುದು. ನಾನಾ ಥರದ ಕಷ್ಟ, ಸಂಕಟ, ದುಃಖಗಳಿಗೂ ಕೂಡ ಒಳಗಾಗ್ತದೆ. ನಾವು ಹಾಗೆ ಆಗಬಾರದು. ಅದಕ್ಕೆ ಮತ್ತಾಯ 6ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳಿದ್ದೀನಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ನಿನಗೆ ಬೇಕಾಗಿದ್ದು ಎಲ್ಲವೂ ಬರುವುದು. ಈಗ ಇವತ್ತು ನನ್ನ ಮೂಲಕವೇ ದೇವರು ನಿಮಗೆ ತಿಳಿಸುವಂಥದ್ದು, ದೇವರು ದರ್ಶನ ಕೊಡುವಂಥದ್ದಾಗಿದೆ, ದೇವರ ವಿಚಾರಗಳು ತಿಳಿಯುವಂಥದ್ದಾಗಿದೆ. ಮುಂದೆ ನಾನು ಕೂಡ ಈ ಪ್ರಾಪಂಚಿಕ ಜೀವನದಲ್ಲಿ ಇದ್ದೆ, ಇದನ್ನು ಹಿಂದೆ ಹಲವಾರು ಸಲ ತಿಳಿಸಿದ್ದೇನೆ. ಬಹಳ ಕಷ್ಟ, ಸಂಕಟ, ದುಃಖ, ಕಾಲಿಗೆ ಹಾಕಲಿಕ್ಕೆ ಚಪ್ಪಲಿ ಇಲ್ಲ, ಬಟ್ಟೆ ಇಲ್ಲದೆ
ಪರಿಸ್ಥಿತಿಯು ಆಗಿತ್ತು. ನಾನಾ ರೀತಿಯ ಒಂದು ಯಾರಿಗೂ ಬೇಡದಂಥ ಒಂದು ಕೀಳ್ಪಟ್ಟ ಮನುಷ್ಯನು ಕೂಡ ಆಗಿದ್ದೆ. ಆದರೆ ದೇವರು ಯಾವಾಗ ಜ್ಞಾನವನ್ನು ಕೊಟ್ಟು ನಡೆಸ್ತಾ ಬಂದರು, ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗಂತೂ ಬರ್ತಾ ಬರ್ತಾ ಅಯ್ಯೋ ನನ್ನ ಹಿಂದಿನ ಜೀವಿತ ಎಂಥ ಒಂದು ತಪ್ಪು ಜೀವಿತ, ಪಾಪಮಯ ಜೀವಿತವಾಗಿತ್ತು. ಆಗ ಶಾಂತಿ ಸಮಾಧಾನ ಇರಲಿಲ್ಲ. ಈಗ ಈ ರೀತಿಯಲ್ಲಿ ಜೀವಿಸುವುದರಿಂದ ದೇವರು ನಡೆಸ್ತಾ ಇರುವಾಗ ಎಂಥ ಒಂದು ಶಾಂತಿ ಸಮಾಧಾನ ಜ್ಞಾನ ಅಂದರೆ ಅಂತಿಂಥ ಜ್ಞಾನ ಅಲ್ಲ. ಹಾಗೆ ದೇವರ ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿಯೂ ದೇವರ ದರ್ಶನವಾದ ಮೇಲೆ ದೇವರನ್ನು ಯಾರ ಮುಖಾಂತರ ತಿಳಿಸಬೇಕು, ಹಾಗೆ ತಿಳಿಸಿದ ಮೇಲೆ ನಾವು ಆ ರೀತಿಗೆ ಹೋಗಬಾರದು. ಹಾಗೆ ನನ್ನನ್ನು ಕೂಡ ದೇವರು ಏನು ಮಾಡಿದರು, ಯಾರ ಮುಖಾಂತರ ಬಿಡುಗಡೆ ಮಾಡಬೇಕು, ಎಲ್ಲಿಗೆ ಕಳಿಸಿದ್ರು ಅಲ್ಲಿ ಬಿಡುಗಡೆ ಮಾಡಿದ್ರು, ದರ್ಶನ ಕೊಟ್ಟರು. ಹಾಗೆ ಇವತ್ತು ಗೊತ್ತಿಲ್ಲದವರಿಗೆ ದೇವರು ನನ್ನ ಮೂಲಕ ಸತ್ಯವನ್ನ ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನು ಯೇಸು ಕ್ರಿಸ್ತನು ಅಲ್ಲಾಹ್ ಅಕ್ಬರು ನಿಮಗೆ ತಿಳಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಅದಕ್ಕೆ ನಾವು ಎಲ್ಲರೂ ಆಸೆ ಪಟ್ಟಾಗೆ ಪಡುವುದು ಬೇಡ. ದೇವರನ್ನೇ ಹಿಂಬಾಲಿಸಿದಾಗ ನಮಗೆ ಏನೇನು ಕೊಡಬೇಕು ಅಂತೇಳಿ ದೇವರು ಮೊದಲೇ ತಯಾರು ಮಾಡಿ ಇಟ್ಟಿದ್ದಾರೆ, ಅದನ್ನೇ ಕೊಡುವರಾಗಿದ್ದಾರೆ. ದೇವರು ದರ್ಶನ ಕೊಟ್ಟಾಗ, ಮಾತು ತಿಳಿದಾಗ ಮತ್ತೆ ಪುನಃ ಪ್ರಾಪಂಚಿಕದ ಕಡೆಗೆ ಹೋದರೆ ಆ ದೇವರು ಕೊಡುವಂಥದ್ದನ್ನ ಕೂಡ ಕೊಡುವುದಿಲ್ಲ, ಸಿಕ್ಕುವಂಥದ್ದು ಸಿಕ್ಕುವುದಿಲ್ಲ, ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ದೇವರ ನಮಗೆ ಸ್ತೋತ್ರ. ಮುತ್ತುಗಳನ್ನು ಸಂಪಾದಿಸೋಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ. ನೋಡಿ, ಮುತ್ತುಗಳನ್ನು ಬೇಕಾದರೆ ವಜ್ರ ವೈಢೂರ್ಯ ಮುತ್ತುಗಳನ್ನು ಹಣ ಕೊಟ್ಟು ತಗೊಳ್ಬೋದು, ಆದರೆ ಜ್ಞಾನವನ್ನು ಹಣ ಕೊಟ್ಟು ತಗೊಳಕ್ಕಾಗ್ತದಾ? ಇಲ್ಲ. ಜ್ಞಾನ ಯಾರಿಂದ ಬರುವಂಥದ್ದು? ದೇವರಿಂದಲೇ ಬರುವಂಥದ್ದು. ಆವಾಗ ನಮಗೆ ಜ್ಞಾನ ಇಲ್ಲದೆ ಏನು ಮಾಡಲು ಸಾಧ್ಯ ಇಲ್ಲ. ಒಂದು ಕಡೆ ಹೋಗಬೇಕು, ಬರಬೇಕು, ಒಂದು ಕೆಲಸ ಕಾರ್ಯ ಮಾಡಬೇಕು, ಒಳ್ಳೆ ವಿಷಯಗಳನ್ನ ಮಾಡಬೇಕು, ಒಳ್ಳೆ ವಿಷಯವನ್ನು ಮಾತಾಡಬೇಕು ಅಂದರೆ ನಮಗೆ ಯಾವ ಒಂದು ವಿದ್ಯೆ ಬುದ್ಧಿ ಕಲಿಬೇಕು, ಒಂದು ಕೆಲಸವನ್ನು ಮಾಡಬೇಕು ಅಂತಂದ್ರೆ ನಮಗೆ ಯಾವುದು ಬೇಕು? ಜ್ಞಾನ ಬೇಕು. ಅದನ್ನು ದುಡ್ಡು ಕೊಟ್ಟು ತಗೊಳ್ಳೋಕ್ಕೆ ಸಂಪಾದನೆ ಆಗ್ತದ? ಇಡೀ ಲೋಕವೇ ಒಬ್ಬನದಾಗಿರಲಿ, ಅವನು ಅದನ್ನು ಮಾರಾಟ ಮಾಡಲಿ, ಖಂಡಿತವಾಗಿ ಜ್ಞಾನ ಸಿಗ್ತದ? ಸಿಕ್ಕೋದಿಲ್ಲ. ಆ ಜ್ಞಾನ ಯಾರಿಂದ ಬರುವಂಥದ್ದು? ದೇವರಿಂದ ಬರುವಂಥದ್ದು. ದೇವರ ನಮಗೆ ಸ್ತೋತ್ರ. ಅದಕ್ಕೆ ಈಗಲೇ ಹೇಳಿದ್ದು, ದೇವರು ತಿಳಿಸಿದಾಗ, ದೇವರ ಕಡೆಗೆ ತಿರುಗಿಕೊಂಡಾಗ ಸಂಪೂರ್ಣವಾಗಿ ದೇವರೇ ಜ್ಞಾನವನ್ನು ಕೊಡುವರಾಗಿದ್ದಾರೆ. ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದಾಗ ಮಾತ್ರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುಮ್ಮನೆ ಬಾಯಿಲಿ ದೇವರಿಗೆ ಹೇಳ್ಬೋದು, ಪೂಜೆ ಪುಸ್ಕಾರ ಮಾಡ್ಬೋದು, ಎಲ್ಲಿಗೆ ಹೋಗ್ಬೋದು, ಎಷ್ಟೆಷ್ಟೋ ಕಾಣಿಕೆ ಕೊಡ್ಬೋದು, ಯಾರ್ಯಾರ ಕಾಲಿಗೆ ಬೀಳ್ಬೋದು, ಎಂತೆಂಥೋ ಪೂಜೆಗಳನ್ನ ಮಾಡ್ಬೋದು, ಎಷ್ಟೆಷ್ಟೋ ದುಡ್ಡು ಕೊಟ್ಟು ಆ ದೇವಸ್ಥಾನಗಳಲ್ಲಿ ಚರ್ಚ್ಗಳಲ್ಲಿ ಬೋರ್ಡ್ ಹಾಕಿದ ಹಾಗೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಮಾತ್ರ, ದೇವರ ಹಿಂದೆ ಹೊರಟಾಗ ಮಾತ್ರ ಜ್ಞಾನ ಬರುವುದು. ಆದ್ದರಿಂದ ಮುತ್ತು ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಎಲ್ಲವನ್ನ ಹಣ ಕೊಟ್ಟು ತಗೊಳ್ಬೋದು, ಜ್ಞಾನವನ್ನು ಪಡೆಯಲು ದೇವರ ಸಹಾಯ ಇದ್ದರೆ ಮಾತ್ರ ಸಾಧ್ಯ. ದೇವರ ನಮಗೆ ಸ್ತೋತ್ರವಾಗಲಿ. ಅದೇ ಜ್ಞಾನವನ್ನು ಇವತ್ತು ನನ್ನ ಸಹೋದರ ಸಹೋದರಿ ನಿಮಗೆ ದೇವರು ತಿಳಿಯಪಡಿಸ್ತಾ ಇರೋದು. ನಾನಲ್ಲ, ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸೋದು. ಹಿಂದೆ ನನ್ನ ಜೀವಿತವು ಕೂಡ ಒಂದು ಅರೆಹುಚ್ಚನಾದಂಥ ಒಂದು ಬುದ್ಧಿಮಾಂದ್ಯದ ಒಂದು ಜ್ಞಾನವಾಗಿತ್ತು. ದೇವರು ಯಾರ ಮುಖಾಂತರ ದರ್ಶನ ಕೊಡಬೇಕೋ, ಹೇಗೆ ಬಿಡುಗಡೆ ಮಾಡಬೇಕೋ ಮಾಡ್ತಾ ಬಂದರು. ಅದುವೇ ಇವತ್ತು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸುವುದು. ಅದನ್ನೇ ಈಗ ಆಗಾಗ ದೇವರ ಪರವಾಗಿ ಸಾಕ್ಷಿ ಕೊಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 19ನೇ ವಚನ. ಕೂಸು ದೇಶದ ಪುಷ್ಪರಾಗವು ಅದಕ್ಕೆ ಸಾಟಿಯಲ್ಲ, ಶುದ್ಧ ಕನಕದೊಡನೆ ಅದನ್ನು ತೂಗಲಾಗದು. ನೋಡಿ, ಜ್ಞಾನಕ್ಕೆ ಮುಂದೆ ಯಾವುದೇ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಯಾವುದು ಸಾಟಿಯಲ್ಲ. ಅದನ್ನು ಇವತ್ತು ಬೆಳ್ಳಿ ಬಂಗಾರವನ್ನು ಬೇಕಾದ್ರೂ ತ್ರಾಸಲ್ಲಿ ತೂಗುತ್ತಾರೆ, ಎಲ್ಲವನ್ನ ತೂಗಿ ಕೊಡ್ತಾರೆ. ಜ್ಞಾನ ಕಣ್ಣಿಗೆ ಕಾಣ್ತದ? ತೂಗಲಿಕ್ಕೆ ಸಾಧ್ಯವಾಗ್ತದ? ಆಗ್ಲೇ ಹೇಳಿದಾಗ ಇಡೀ ಪ್ರಪಂಚವನ್ನೇ ಸಂಪಾದನೆ ಮಾಡೋಣ, ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ ಇದೆಯೋ? ಇಲ್ಲ. ಖಂಡಿತವಾಗಿ ಜ್ಞಾನ ಇಲ್ಲದಿದ್ದರೆ ಏನು ಮಾಡಲು ಸಾಧ್ಯವಿಲ್ಲ. ಈಗ ಉದಾಹರಣೆಗೊಬ್ಬರಿಗೂ ಎಷ್ಟೋ ಆಸ್ತಿ ಇರ್ಬೋದು, ಎಂತೆಂಥೋ ಕೋಟಿ ಮನೆಗಳು, ಎಂತೆಂಥದೋ ಸಂಪಾದನೆಗಳು, ಏನೇನೋ ಮಾಡ್ಬೋದು. ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಲ್ಲಿಯೂ, ಜಿಲ್ಲೆಯಲ್ಲಿಯೂ, ರಾಜ್ಯದಲ್ಲಿಯೂ, ರಾಷ್ಟ್ರದಲ್ಲಿಯೂ, ಅದಲ್ಲದೆ ಹೊರದೇಶದಲ್ಲಿ ಕೂಡ ಇವತ್ತು ಹಣ ಇಟ್ಟವರು ಇದ್ದಾರೆ, ಆಸ್ತಿ ಮಾಡಿದವರು ಇದ್ದಾರೆ, ಎಷ್ಟೆಷ್ಟೋ ನುಂಗವರು ಇದ್ದಾರೆ, ಎಂತೆಂಥವರು ಇದ್ದಾರೆ. ಆದರೆ ಖಂಡಿತವಾಗಿ ಅವರಿಗೆ ಪರಲೋಕದ ವಿಷಯ ಅವರಿಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ಕೂಡ ಈ ಆಸ್ತಿಪಾಸಿಗಳು ಎಲ್ಲಿ ಹೋಗ್ತವೆ, ಏನಾಗ್ತವೆ, ಲಾಸ್ಟ್ಗೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ತಲುಪಬಹುದು ಅಂತ ಅವ್ರಿಗೆ ಗೊತ್ತಿಲ್ಲ.
ಇವತ್ತು ಒಬ್ಬೊಬ್ಬನೇ ಮಗ ಇದ್ದವನು ಕೋಟಿ ಕೋಟಿ ಸಂಪಾದನೆ ಮಾಡಿ ಇಡೀ ಪಟ್ಟಣಕ್ಕೆ ಪಟ್ಟಣವನ್ನೇ ತೆಗೆದುಕೊಳ್ಳುವವರು ಆಗಿದ್ದಾರೆ. ಎಲ್ಲೆಲ್ಲಿಯೋ ಹೊರದೇಶಗಳಲ್ಲಿ ಆಸ್ತಿ ಮಾಡೋರಾಗಿದ್ದಾರೆ. ಇದ್ದ ಒಬ್ಬನೇ ಒಬ್ಬ ಮಗ ಆ ಕಡೆಗೆ ಸಿಕಾಂಡಿಯಾಗಿದ್ದಾನೆ, ಈ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವರಿಗೆ ಸಂತಾನ ಇಲ್ಲದ ಹಾಗೆ ಆಯಿತು. ಆದರೂ ಆಸ್ತಿಯನ್ನು ಕೂಡಿ ಹಾಕ್ತಾ ಇದ್ದಾರೆ. ಇಲ್ಲಿ ಹೋಗಿದೆ. ಅದಕ್ಕೆ ಭಗವಂತ ಪರಮಾತ್ಮ ಹೇಳಿದ್ದು, ನೀನು ಇಡೀ ಲೋಕವನ್ನು ಸಂಪಾದನೆ ಮಾಡು, ನಿನ್ನ ಆತ್ಮವು ನಷ್ಟಪಟ್ಟರೆ ಏನು ಪ್ರಯೋಜನ? ಅದೇ ಮನುಷ್ಯರು ಇವತ್ತೊಂದು ಬಡವರಿಗೆ ₹1 ದಾನ ಧರ್ಮ ಮಾಡುವುದಿಲ್ಲ, ಯಾವುದು ಇಲ್ಲ, ಮತ್ತು ಕೂಡಿ ಹಾಕ್ತಾ ಇದ್ದಾರೆ. ಯಾರಿಗೋಸ್ಕರ? ಆದ್ರೂ ಬೇಕಾದಷ್ಟು ಲಂಚ ಗಿಂಚ ತೆಗೆದು ಇವತ್ತು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಕೋಟಿಗೆ ಲೆಕ್ಕವೇ ಇಲ್ಲ, ಆಸ್ತಿಗೆ ಲೆಕ್ಕವೇ ಇಲ್ಲ. ಹೊರದೇಶದಲ್ಲಿ ಕೂಡ ಮಾಡಿದ್ದಾರೆ, ಆದರೆ ಆತ್ಮ ನಷ್ಟಪಟ್ಟು ಹೋಗ್ತದೆ. ನರಕವೆಂಬ ತೀರ್ಪು ಆಗಿದೆ, ಪಾತಾಳಕ್ಕೆ ತೀರ್ಪೇ ಆಗಿ ಹೋಗಿದೆ. ಇದು ಜ್ಞಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕ ಆಸ್ತಿವಂತರು ಈ ರೀತಿ ಯೋಚನೆ ಮಾಡಿದ್ದಾರೆ. ಅವರು ಈ ಲೋಕದಲ್ಲೇ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು ಸಹಾಯಕ್ಕೆ ಮೊದಲು, ಅಥವಾ ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿ ಸ್ವರ್ಗ ನರಕಕ್ಕೆ ತೆರೆ ಸರ್ವ ಸೃಷ್ಟಿಕರ್ತನಾದ ಭಗವಂತನು ಆ ಪರಮಾತ್ಮನು ಈ ಬೆಂಕಿಯ ಮಧ್ಯದಲ್ಲಿ ಇಳಿದು ಬರುತ್ತಾನೆ. ಬೈಬಲಲ್ಲಿ ಯೇಸು ಅಂತ ಇದೆ, ಕುರಾನಲ್ಲಿ ಅಲ್ಲ ಅಂತ ಇದೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಂಸ್ಕೃತಿಯಲ್ಲಿ ನಾನಾ ಥರದ ಹೆಸರುಗಳು ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒತ್ತು ಇರುವಂಥದ್ದು ಆಗ ಗೊತ್ತಾಗ್ತದಂತೆ. ಇದು ಲೋಕ 16ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿ ಇದೆ ಈ ವಿಷಯಗಳು. ಇದು ಗರುಡ ಪುರಾಣದಲ್ಲಿ ಕೂಡ ಬಹಳ ಚೆನ್ನಾಗಿದ್ದನ್ನು ನಾವು ಓದಿಕೊಳ್ಳಬಹುದು. 18 ಪುರಾಣಗಳಲ್ಲಿ ಗರುಡ ಪುರಾಣ ಭಾಗ 1, 2ರಲ್ಲಿ ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ಸರಿಯಾದ ಜ್ಞಾನ ಇದ್ದವರು ಕೂಡ ಈ ರೀತಿ ಅನ್ಯಾಯದ ಸಂಪಾದನೆ ಬೇಕಾದಾಗ ಇದು ಮಾಡಬಹುದು. ಬಡಬಗ್ಗರಿಗೆ ಒಂದು ಗ್ಲಾಸ್ ನೀರು ಇಲ್ಲ, ₹1 ಇಲ್ಲ, ಒಂದು ಆಸ್ಪತ್ರೆಗಿಲ್ಲ, ಒಂದು ಅನಾಥ ಮಕ್ಕಳು ಆಶ್ರಮಕ್ಕೆ ಇಲ್ಲ, ಬಡ ಬಗ್ಗರಿಗೆ ಒಳ್ಳೆ ರೀತಿಯಲ್ಲಿ ಜೀವಿಸೋಕೆ ಒಂದು ಮನೆ ಕಟ್ಟಕ್ಕೆ ಕೊಡೋದಿಲ್ಲ, ಮದುವೆ ಮಾಡಕ್ಕೆ ಕೊಟ್ಟೋದಿಲ್ಲ, ಕಾಯಿಲೆ ಕಸಕ್ಕೆ ಕೊಡೋದಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡೋದಿಲ್ಲ. ಬದಲಾಗಿ ಅವರನ್ನೇ ಎಳೆದು ತಿಂದು ಅವರನ್ನ ಸರ್ವನಾಶ ಮಾಡಿ ಇವರು ಉದ್ಧಾರ ಆಗಲಿಕ್ಕೆ ನೋಡ್ತಾ ಇದ್ದಾರೆ, ಆಗಿದ್ದಾರೆ. ನ್ಯಾಯ ತೀರ್ಪು ಆಗಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ಜ್ಞಾನ ಇಲ್ಲ. ಆದ್ರಿಂದ ಇವತ್ತು ಏನೂ ಇಲ್ಲದಂತ ನಮಗೆ ಅಪೊಸ್ತಲ ಪೌಲರು ಹೇಳ್ತಾರೆ, ದೇವರು ಬಲಹೀನರನ್ನ ಆರಿಸಿಕೊಂಡರು, ಹುಚ್ಚರನ್ನಾಗಿದ್ದವರನ್ನ ಆರಿಸಿಕೊಂಡರು. ತಿಳಿದ ನಮಗೆ ಸ್ತೋತ್ರ. ನಾನು ಕೂಡ ಬಲಹೀನನಾಗಿದ್ದೆ, ಒಂದು ಸಮಯದಲ್ಲಿ ಅರ್ಧ ಹುಚ್ಚನಾಗಿ ಆದಾಗಲೂ ಕೂಡ ಆಗಿದ್ದೆ. ಆದರೆ ದೇವರು ಇವತ್ತು ನನ್ನನ್ನು ಸ್ವೀಕಾರ ಮಾಡಿ ಈ ರೀತಿ ನಿಲ್ಲಿಸಿದ್ದಾರೆ. ಇವತ್ತು ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿದ್ದಾರೆ, ನಡೆಸುತ್ತಲೇ ಇದ್ದಾರೆ. ದೇವರ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ಎಷ್ಟೇ ಆಸ್ತಿ ಪಾಸ್ತಿ ಇದ್ದರೂ ಖಂಡಿತವಾಗಿ ಬಿಡುಗಡೆ ಮಾಡಕ್ಕಾಗ್ತಿತ್ತಾ? ಇಲ್ಲ. ಹಲ್ಲೆಲೂಯಾ. 20ನೇ ವಚನ. ಹೀಗಿರಲು ಜ್ಞಾನವು ಎಲ್ಲಿಂದ ಬರುವುದು? ವಿವೇಕವು ಯಾವ ಸ್ಥಳದಲ್ಲಿ ದೊರಕಿತು? ಹೀಗಿರಲು ಜ್ಞಾನವು ಎಲ್ಲಿಂದ ಬರುವುದು? ವಿವೇಕವು ಯಾವ ಸ್ಥಳದಲ್ಲಿ ಸಿಕ್ಕಿತು? ನೋಡಿ, ಜ್ಞಾನ ಎಲ್ಲಿಂದ ಬರ್ತದೆ? ತಿಳುವಳಿಕೆ ಎಲ್ಲಿ ಸಿಗ್ತದೆ ನಮಗೆ? ಇಲ್ಲ, ದೇವರಿಂದ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಯಾರಿಗೆ ಬೇಕು ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ವಾಕ್ಯವನ್ನ ತಿಳಿಪಡಿಸುವವರಾಗಿದ್ದಾರೆ. ಅವರಿಗೆ ಮಾತ್ರ ಸರಿಯಾದ ಜ್ಞಾನ, ಅವರನ್ನ ಸಾಕ್ಷಿಯನ್ನಾಗಿಯೋ ಬೋಧಕರನ್ನಾಗಿಯೋ ಮಾರ್ಪಡಿಸ್ತಾ ಇದ್ದಾರೆ. ಕೆಲವರು ಮಾರ್ಪಡಿಸಿದ್ರು ಕೂಡ ಅಲ್ಲಿ ಆ ಸಮಯದಲ್ಲಿ ಮಾತ್ರ. ಆಮೇಲೆ ಪ್ರಾಪಂಚಿಕದ ಜನರ ಜೊತೆಲಿ ನಾನಾ ರೀತಿ ಅನ್ಯಾಯದ ಸಂಪಾದನೆ ಮಾಡ್ತಾರೆ. ಆ ಟೈಮ್ ಬಂದಾಗ ಮಾತ್ರ ಇವತ್ತು ಮಸೀದಿಗಳಿಗೆ ಬರ್ಬೋದು, ಚರ್ಚಿಗೆ ಬರ್ಬೋದು, ದೇವಾಲಯಗಳಿಗೆ ಹೋಗ್ಬೋದು, ನಾನಾ ರೀತಿ ಬೋಧನೆ ಮಾಡ್ಬೋದು. ಆದರೆ ಅವರ ನಡೆ, ನುಡಿ, ಕ್ರಿಯೆ, ಹೃದಯ, ಮನಸ್ಸು ಎಲ್ಲಿದೆ? ಪ್ರಾಪಂಚದಲ್ಲಿದೆ, ರಾಜಕೀಯದ ಮೇಲೆ ಇದೆ. ಇದುವೇ ನೋಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದರಲ್ಲಿ ಜ್ಞಾನ ದೊರಕಲು ಸಾಧ್ಯವೇ ಇಲ್ಲ. ದೇವರು ಯಾರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟರು ಅವರು ಯಾವುದಕ್ಕೂ ಆಸೆ ಪಡುವುದಿಲ್ಲ. ದೇವರ ಸತ್ಯ ಸುವಾರ್ತೆಯನ್ನು ಸಾರಿಕೊಂಡು ದೇವರ ಸಾಕ್ಷಿಯಾಗಿ ತಿರುಗ್ತಾರೆ. ಅದನ್ನೇ ಅವರು ನುಡಿಯುತ್ತಾರೆ, ಯಾವುದಕ್ಕೂ ಆಸೆ ಪಡುವುದಿಲ್ಲ. ಆಗ ಈ ಜ್ಞಾನ ಯಾರಿಂದ ಬರ್ತದೆ? ದೇವರಿಂದ. ವಿವೇಕ ಯಾವುದು ಬರ್ತದೆ? ದೇವರಿಂದ. ದೇವರ ಸಹಾಯ ಇಲ್ಲದೆ ಯಾರಿಗೂ ಜ್ಞಾನ ತಿಳುವಳಿಕೆ ಬರಲು ಸಾಧ್ಯವಿಲ್ಲ. ಇದನ್ನು ಮುಂದೆ ಕೂಡ ನಾವು ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 21ನೇ ವಚನ. ಅದು ಎಲ್ಲ ಜೀವಿಗಳ ದೃಷ್ಟಿಗೆ ಅಗೋಚರವಾಗಿದೆ, ಆಕಾಶದ ಪಕ್ಷಿಗಳಿಗೆ ಮರೆಯಾಗಿದೆ. ಅದು ಗೊತ್ತಿಲ್ಲ. ಎಲ್ಲ ಜೀವಿಗಳಿಗೂ ನಮಗೆ ಅನ್ನ, ಆಹಾರ, ನೀರು ಒಂದಲ್ಲ ಒಂದು ಕಡೆ ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು ಜೀವಿಗಳಿಗೆ ಗೊತ್ತಿಲ್ಲ. ಅವರಿಗೆ ದೇವರು ತಿಳಿಸಿಲ್ಲ. ಸೃಷ್ಟಿಗಳಲ್ಲಿ ಶ್ರೇಷ್ಠವಾದ ಸೃಷ್ಟಿಯೇ ಮನುಷ್ಯನಾಗಿದ್ದಾನೆ. ಆಗಿರುವಾಗ ಏನಾಗಿದೆ? ಆ ಪಕ್ಷಿಗಳಿಗೂ ಕೂಡ ಅದು ಗೊತ್ತಿಲ್ಲ.
ದೇವರ ನಾಮಕ್ಕೆ ಸ್ತೋತ್ರಗಳು. ಆಕಾಶದ ಪಕ್ಷಿಗಳಿಗೂ ಕೂಡ ಅದು ಮರೆಯಾಗಿದೆ, ಯಾವ ಜೀವಿಗಳಿಗೂ ಗೊತ್ತಿಲ್ಲ. ಆದರೆ ಮನುಷ್ಯರಿಗೆ ತಿಳಿಯಪಡಿಸಿದ್ದಾರೆ. ಅದನ್ನು ಸ್ವೀಕಾರ ಮಾಡೋರು ತಿಳ್ಕೊಳ್ಳೋರು ಕೆಲವೇ ಮಂದಿ ಮಾತ್ರ. ಅದಕ್ಕೂ ಕೂಡ ಯೇಸು ಒಂದು ಮಾತು ಹೇಳಿದ್ದಾರೆ, ಬೆಳೆ ಏನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಅಂದರೆ ಯಾರೊಬ್ಬರು ನಾಶವಾಗಬಾರ್ದು, ಯಾರೊಬ್ರು ಹಾಳಾಗಬಾರ್ದು, ವಿಶೇಷವಾದ ಜ್ಞಾನ ಎಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ದೇವರ ಒಂದು ಪ್ರೀತಿ. ಆದರೆ ಅದನ್ನು ಸ್ವೀಕಾರ ಮಾಡೋರು ಬಹಳ ಕಡಿಮೆ. ಯಾಕೆಂದರೆ ಈ ಲೋಕದ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ನಾಶವಾಗುವುದಕ್ಕೆ ಹೋಗ್ತಾ ಇದ್ದಾರೆ, ನರಕದ ಕಡೆಗೆ ಇವರು ಹೋಗ್ತಾ ಇದ್ದಾರೆ. ಆದ್ದರಿಂದ ಇದು ಯಾರಿಗೂ ಗೊತ್ತಿಲ್ಲ, ಮನುಷ್ಯರಿಗೆ ಮಾತ್ರ. ಈಗ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬೈಬಲ್ ವಿಷಯ ಗ್ರಂಥಗಳ ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ, ಮನುಷ್ಯರಿಗೆ ಮಾತ್ರ. ಹಾಗೆ ಯಾರ್ಯಾರಿಗೆ ಬೇಕೋ ಅವರವರಿಗೆ ಜ್ಞಾನವನ್ನು ಕೊಟ್ಟು ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ಆದ್ದರಿಂದ ಸಂಪೂರ್ಣ ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಲೋಕದ ಕಡೆಗೆ ಇರಬಾರದು. 22ನೇ ವಚನ, ನಾಶಲೋಕವು ಮೃತ್ಯುವು ಅದರ ಸುದ್ದಿ ಮಾತ್ರ ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪ್ರಾಣಿ ಪಕ್ಷಿಗಳೆಲ್ಲ ಏನು ಹೇಳ್ತವೆ ಅಂದರೆ, ನಾಶಲೋಕವು ಮೃತ್ಯು ಅದರ ಸುದ್ದಿ ಮಾತ್ರ ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳು. ಹೌದಪ್ಪ, ಸರ್ವ ನಾಶವಾಗ್ತದೆ, ನರಕ ಇದೆ, ಕಷ್ಟ ಸಂಕಟ ದುಃಖ ಇದೆ, ಸಾವು ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಹುಟ್ಟಿದವು ಸಾಯಲೇಬೇಕು ಅಂತ ನಮ್ಮ ಕಿವಿಗೆ ಬಿದ್ದಿದೆ. ಹಾಗೆ ಇವತ್ತು ಅನೇಕರು ಹೇಳ್ತಾರೆ, ಹುಟ್ಟಿದ ಮನುಷ್ಯ ಯಾವಾಗಾದ್ರೂ ಒಂದು ದಿವಸ ಸಾಯಲೇಬೇಕಲ್ವಾ ಅಂತೇಳಿ ಹೇಳ್ತಾರೆ. ಸರ್ವನಾಶ ಆಗಿ ಆಗ್ತದಂತೆ, ಆದರೆ ಹುಟ್ಟಿದ ಮನುಷ್ಯ ಯಾವತ್ತಾದರೂ ಸಾಯಬೇಕು, ಸಮಾಧಿ ಆಗಬೇಕು ಅಂತೇಳಿ ಹೇಳ್ತಾರೆ. ಆದರೆ ಈ ಕಷ್ಟ ಸಂಕಟ ದುಃಖಗಳು ಈ ಲೋಕದಲ್ಲಿ ಯಾಕೆ ಬರ್ತವೆ? ಈ ಭೂಲೋಕಕ್ಕೆ ಯಾಕೆ ಇಂಥ ಒಂದು ತೀರ್ಪು ಬಂದು ಹೋಗಿದೆ? ಈ ರೀತಿ ನಾನಾ ರೀತಿ ಭೂಲೋಕಕ್ಕೆ ಶಿಕ್ಷೆಗಳು ಯಾಕೆ ಬರ್ತಾ ಇವೆ ಅಂತ ನೋಡಿ. ಅಲ್ಲಲ್ಲಿ ಸುನಾಮಿ, ಜಲಪ್ರವಾಹಗಳು, ಬೆಟ್ಟಗಳು ಜರಿಯೋದು, ಅಥವಾ ಜಲ ಪ್ರಳಯಗಳು, ನಾನಾ ರೀತಿಯಲ್ಲಿ ಕೊಚ್ಚಿ ಹೋಗುವಂಥದ್ದು, ಬೆಂಕಿ ಬೀಳುವಂಥದ್ದು, ವಾಹನಗಳ ಅಪಘಾತ, ಇದೆಲ್ಲ ಯಾಕೆ ಆಗ್ತಾ ಇದೆ? ಆಮೇಲೆ ಸತ್ತ ಮೇಲೆ ನಮ್ಮ ಆತ್ಮ ಎಲ್ಲಿ ಹೋಗ್ತದೆ, ನ್ಯಾಯ ತೀರ್ಪಿನ ದಿವಸ ಏನು, ಅಲ್ಲಿ ಯಾವ ರೀತಿ ಗೋಲಾಟ ಆಡಬೇಕು, ಈ ಜ್ಞಾನ ಅವರಿಗೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಈ ಲೋಕದ ವಿಷಯಗಳಿಗಿಲ್ಲ. ಆ ಪ್ರಾಣಿ ಪಕ್ಷಿಗಳಿಗೂ ಏನು ಗೊತ್ತಿಲ್ಲ. ಅವರು ಬರೀ ತಿಂದು ಕುಡಿದು ಮಲಗಲಿಕ್ಕೆ ಮಾತ್ರ ಅವರಿಗೆ ಊಟ ಮಾಡಬೇಕು, ನೀರು ಕುಡಿಬೇಕು, ಮಲಗಬೇಕು. ಹಾಗೆ ಇವತ್ತು ಲೋಕದ ಮನುಷ್ಯರಿಗೆ. ಆದರೆ ನಮಗೆ ಹಾಗೆಲ್ಲ ಸರಿಯಾದ ಜ್ಞಾನವನ್ನು ಕೊಟ್ಟಿದ್ದಾರೆ, ತಿಳಿಯಪಡಿಸಿದ್ದಾರೆ, ಪಡಿಸ್ತಲೇ ಇದ್ದಾರೆ. ಆದ್ದರಿಂದ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನೀವೇನು ಖಂಡಿತವಾಗಿಯೂ ದೇವರ ಕಡೆಗೆ ತಿರುಗಿಕೊಳ್ಳುವುದು ಬಹಳ ಒಳ್ಳೆಯದು. ಆದರೆ ಲೋಕದ ವಿಷಯಕ್ಕೆ ಮತ್ತೆ ಹೋಗಬಾರದು, ಅದರ ಕಡೆ ಗಮನವೇ ಕೊಡಬಾರದು. ಹಿಂದೆ ನಾವು ಅದನ್ನು ತಿಳ್ಕೊಂಡಿದ್ದೇವೆ. ದೇವರ ಜ್ಞಾನ ಯಾರಿಗೆ ಬಂತೋ, ಯಾರು ಸ್ವೀಕಾರ ಮಾಡಿದಾರೋ ಅಂಥವರು ಮತ್ತೆ ಒಂದ್ಸಲ ದೇವರ ಜ್ಞಾನವನ್ನು ಪಡೆದ ಮೇಲೆ ಹಿಂದೆ ತಿರುಗಿ ಹೋಗುವುದಿಲ್ಲ ಅಂತೇಳಿ. ಒಂದು ವೇಳೆ ಹಿಂದೆ ತಿರುಗಿ ಹೋದಾಗ ಅವರಿಗೆ ಪಾತಾಳವೇ ಗತಿ ಎಂಬುದಾಗಿ ಬೈಬಲಲ್ಲಿ ಬಹಳ ಕಡೆ ಬರೆಯಲ್ಪಟ್ಟಿದೆ. ನರಕ ಎಂಬ ತೀರ್ಪು ಆಗಿದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 23ನೇ ವಚನ, ಅದರ ಮಾರ್ಗವನ್ನು ಬಲ್ಲವನು ದೇವರೇ, ಅದರ ಸ್ಥಳವು ಆತನೊಬ್ಬನಿಗೆ ಗೊತ್ತು. ನೋಡಿ, ಯಾವುದು ನರಕ ಪಾತಾಳ ಪ್ರತಿಯೊಂದು ಮಾರ್ಗ ಯಾರಿಗೆ? ದೇವರಿಗೆ ಗೊತ್ತು. ಆ ಸ್ಥಳ ಆತನೊಬ್ಬನಿಗೆ ಗೊತ್ತು. ಮುಂದೆ ಏನಾಗ್ತದೆ, ಏನು ಹೋಗ್ತದೆ, ನರಕ ಎಲ್ಲಿ, ಪಾತಾಳ ಎಲ್ಲಿ, ನಾಶನ ಎಲ್ಲಿ, ಪ್ರತಿ ಒಂದು ಅದು ಯಾರಿಗೆ ಗೊತ್ತಿದೆ? ದೇವರಿಗೆ ಗೊತ್ತು. ಮನುಷ್ಯರಿಗೆ ಯಾರಿಗೂ ಗೊತ್ತಿಲ್ಲ. ದೇವರು ಮೊದಲೇ ಅದನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ನಾವು ಉದಾಹರಣೆಗೆ ನಮ್ಮ ಲೋಕದ ವಿಷಯದಲ್ಲಿ ಕದಿಯೋದು, ನಾನಾ ಥರದ ನಮ್ಮ ದೇಶದ ಕಾನೂನುಗಳಿಗೆ ತಪ್ಪಾಗಿ ನಡ್ಕೊಂಡಾಗ ಕೊಲೆ ಮಾಡಿದವರಿಗೆ ನೋಡಿ ಮೊಟ್ಟ ಮೊದಲು ಏನಾಗ್ತದೆ, ಸಣ್ಣದಾಗಿ ಸಬ್ ಜೈಲು, ಅಲ್ಲಿ ವಿಚಾರಣೆ ಆಗಿ ಅವನ ಅಪರಾಧಿ ಅಂತ ಆದರೆ ಅವನ ಏನು ಮಾಡ್ತಾರೆ, ದೊಡ್ಡ ಕೇಂದ್ರ ಗ್ರಾಹಕರಾಕೆ ತಗೊಂಡೋಗಿ ಹಾಕ್ತಾರೆ. ಇಷ್ಟು ವರ್ಷ ಕಠಿಣ ಶಿಕ್ಷೆ, ಇಲ್ಲದೆ ಅವನಿಗೆ ಮರಣದಂಡನೆ ಏರಿಸಿ ಅವ್ರನ್ನು ಕೊಂದೇ ಬಿಡ್ತಾರೆ. ಅದೇ ರೀತಿ ಪ್ರತಿಯೊಂದು ಮೊದಲೇ ದೇವರು ಅದಕ್ಕಾಗಿ ತಪ್ಪು ಮಾಡಿದವರಿಗೆಲ್ಲ ಸಿದ್ಧತೆಯನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಅದು ಅವರಿಗೆ ಗೊತ್ತು. ಆದರೆ ವಿಶೇಷವಾಗಿ ಅವ್ರಿಗೆ ಗೊತ್ತು. ದೇವರು ಇವತ್ತು ಯಾರಿಗೆ ತಿಳಿಯಪಡಿಸ್ಬೇಕು? ಇವತ್ತು ವೇದಗಳ ಮುಖಾಂತರ ಇರ್ಬೋದು, ಮಹಾಭಾರತ, ಭಗವದ್ಗೀತೆ, ಕುರಾನ್, ಬೈಬಲ್ ಮೂಲಕ ಇವತ್ತು ದೇವರು ಯಾರಿಗೆ ತಿಳಿಯಪಡಿಸ್ಬೇಕು ಅವರಿಗೆ ಬಹಳ ಚೆನ್ನಾಗಿ ತಿಳಿಯಪಡಿಸ್ತಾ ಇದ್ದಾರೆ. ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲವರನ್ನ ಬಲ್ಲವರು ಕೂಡ ಆಗಿದ್ದಾರೆ.
ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ಒಂದು ಮಾತನ್ನು ಹೇಳಿದ್ದಾರೆ, ನನ್ನ ಪ್ರವಾದಿಗಳಿಗೆ ಸಾಕ್ಷಿಗಳಿಗೆ ತಿಳಿಸದೆ ನಾನು ಏನು ಮಾಡುವುದಿಲ್ಲ, ನನ್ನ ಜ್ಞಾನವನ್ನು ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತೇನೆ, ಮಕ್ಕಳಂಥವರಿಗೆ ಮಾತ್ರ ನಾನು ಅದನ್ನು ತಿಳಿಯಪಡಿಸ್ತೇನೆ. ಅಂದರೆ ಶುದ್ಧ ಮನಸ್ಸು ಶುದ್ಧ ಹೃದಯ ಇದ್ದವರಿಗೆ ದೇವರು ಯಾರಿಗೆ ತಿಳಿಸ್ಬೇಕು ಅವರಿಗೆ ಎಲ್ಲ ವಿಷಯವನ್ನು ಆದಿಯು ಅಂತ್ಯವು ಪ್ರತಿ ಒಂದನ್ನು ಪಡಿಸ್ತಲೇ ಇದ್ದಾರೆ. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ದೇವರಿಗೆ ಗೊತ್ತಿರುವ ವಿಷಯವನ್ನು ಕೆಲವರಿಗೆ ಮಾತ್ರ ಪಡಿಸ್ತಲೇ ಇದ್ದಾರೆ. ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಡುತ್ತಲೇ ಇದ್ದಾರೆ. 24ನೇ ವಚನ, ಆತನೊಬ್ಬನೇ ಭೂಮಿಯ ಕಡೆಯ ತನಕ ದೃಷ್ಟಿಸಿ ಆಕಾಶದ ಕೆಳಗಿನ ಸಮಸ್ತವನ್ನು ನೋಡುವನಾಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇವತ್ತು ಮನುಷ್ಯರು ನಾವು ಅದರಲ್ಲಿ ಒಂದು ಗ್ರಾಮದಲ್ಲಿ ಇರ್ಬೋದು, ಒಂದು ತಾಲೂಕಲ್ಲಿ ಇರ್ಬೋದು, ಒಂದು ಜಿಲ್ಲೆಯಲ್ಲಿ ಇರ್ಬೋದು, ಒಂದು ರಾಜ್ಯದಲ್ಲಿ ಇರ್ಬೋದು, ಅಥವಾ ಒಂದು ರಾಷ್ಟ್ರದಲ್ಲಿ ಸುತ್ತಾಡ್ತಾ ಇರ್ಬೋದು. ಅವರವರಾದ ರಾಷ್ಟ್ರದಲ್ಲಿ ಅಥವಾ ಹಾಗಿದೆ ಯಾವುದವರ ವಿದ್ಯೆ ಬುದ್ಧಿಗಾಗಿ ಹೊರ ದೇಶಗಳಿಗಾಗಿ, ಕೆಲವೇ ಕಡೆಗೆ ಹೊರ ದೇಶಗಳಿಗಾಗಿ, ಹೊರ ರಾಷ್ಟ್ರಗಳಿಗಾಗಿ ಹೋಗಬಹುದು. ಆದರೆ ಇಲ್ಲಿ ಯೋಬನು ಏನು ಹೇಳಿದ್ದಾನೆ, ಆತನೊಬ್ಬನೇ ಭೂಮಿಯ ಕಡೆಯ ತನಕ ದೃಷ್ಟಿಸಿ, ಭೂಮಿಯಿಂದ ಒಂದು ಕಡೆಗೆ ದೇವರು ನೋಡೋವನಾಗಿದ್ದಾನೆ. ಅದಕ್ಕೆ ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿರುವುದು. ಇದನ್ನು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ತಿಳ್ಕೊಳ್ಬೋದು. ಬಹಳ ಸಲ ತಿಳಿಸಿದ್ದೇನೆ. ದೇವರ ನಾಮದಲ್ಲಿ ಮಧ್ಯದಲ್ಲಿ ಆಕಾಶವನ್ನು ಉಂಟು ಮಾಡಿ ಕೆಳಗಿನ ನೀರನ್ನು ಸಮುದ್ರವನ್ನಾಗಿ ಮಾಡಿ ಭೂಮಿಯನ್ನು ಒಣಗಿಸಿ, ಅಂದರೆ ಮನುಷ್ಯರಿಗೆ ಬೇಕಾದ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರಗಳಿಗಾಗಿ ಆ ರೀತಿಯನ್ನು ಮಾಡಿದರು. ಆಗ ಆಕಾಶದ ಮೇಲೆ ಏನಿದೆ, ನೀರಿದೆ. ದೇವರು ವಾಸ ಮಾಡುವುದು ನೀರಿನ ಮೇಲೆ, ದೇವರ ಸಿಂಹಾಸನ ನೀರಿನ ಮೇಲೆ. ಇದು ಮತ್ತಾಯ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಬೈಬಲ್ ಓದುವಾಗ ನೀರಿನ ಮೇಲೆ ದೇವರು ನಡೆದುಕೊಂಡು ಹೋದರು. ವಿಷ್ಣು ಪುರಾಣದಲ್ಲಿ ನೋಡುವಾಗ ವಿಷ್ಣು ಕೂಡ ಏನು ಮಾಡಿದರೆ, ಆ ಜಲರಾಶಿಯ ಮೇಲೆ ತಾವರೆ ಹೂವಿನ ಮೇಲೆ ಸಿಂಹಾಸನವನ್ನು ಮಾಡಿಕೊಂಡಿದ್ದಾರೆ ಅಂತ ನಾವಲ್ಲಿ ಅದನ್ನು ಓದಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅಲ್ಲಿಂದ ಭೂಮಿಯ ಕಡೆಯವರೆಗೂ ದೇವರು ಎಲ್ಲವನ್ನ ನೋಡುವವರಾಗಿದ್ದಾರೆ. ಆಕಾಶದ ಕೆಳಗಿನ ಸಮಸ್ತವನ್ನು ನೋಡುವವನಾಗಿದ್ದಾನೆ. ನೋಡಿ, ಆಕಾಶದಿಂದ ಕೆಳಗಡೆ ಪ್ರತಿ ಒಂದು ಮನುಷ್ಯರು ಏನು ಮಾಡ್ತಾರೆ, ಏನು ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರು ಯಾವ ರೀತಿ ನಡ್ಕೊಳ್ತಾರೆ, ಪ್ರಾಣಿ ಪಕ್ಷಿ ಪ್ರತಿ ಒಂದನ್ನು ಕೂಡ ಆಕಾಶದ ಕೆಳಗೆ ನಿಕ್ಕಿ ನೋಡುವವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ದಾವೀದರಸರು ಕೀರ್ತನೆಯಲ್ಲಿ ಕೂಡ ಇದೇ ವಿಷಯವನ್ನು ಅಲ್ಲಿ ಬರೆದಿದ್ದಾರೆ. ಹಾಗೆ ಮತ್ತೆ 12ನೇ ಅಧ್ಯಾಯದಲ್ಲಿ ಕೂಡ ಆಡುವ ಪ್ರತಿ ಒಂದು ಮಾತಿಗೂ ತೀರ್ಪು ಇದೆ. ಮೋಶೆಯ ಕಾಲನ್ನು ನೋಡಿ ದೇವರು ಮೋಶೆಯನ್ನು ಕರೆದಾಗ, ನಿನ್ನ ಕಾಲಿನಲ್ಲಿರುವ ಕೆರೆಗಳನ್ನು ದೂರ ಇಡು, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು ಅಂತೇಳಿ. ನೋಡಿ, ಪ್ರತಿಯೊಂದು ದೇವರು ಯಾರನ್ನು ಆರಿಸಿಕೊಳ್ತಾರೆ ಅವರ ಕಾಲನ್ನು ಕೂಡ ನೋಡೋರಾಗಿದ್ದಾರೆ. ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಪ್ರತಿಯೊಬ್ಬ ಇನ್ನೊಂದು ಕಡೆಗೂ ಹೇಳಲ್ಪಟ್ಟಿದೆ, ಪ್ರತಿಯೊಬ್ಬರ ಹೃದಯವನ್ನು ಪರಿಶೋಧಿಸುವವನಾಗಿದ್ದೇನೆ. 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನದಲ್ಲಿ ಓದುವಾಗ, ಅವರ ಅಂದ ಚಂದಗಳನ್ನು ನೀನು ನೋಡಬೇಡ, ಅವರ ಹೃದಯವನ್ನು ನಾನು ಪರೀಕ್ಷಿಸುವವನಾಗಿದ್ದೇನೆ ಅಂತೇಳಿ ಸಮುವೇಲನ ಮುಖಾಂತರ ದೇವರು ಹೇಳಿದರು. ಹಾಗೆ ಪ್ರತಿಯೊಬ್ಬರ ಹೃದಯ ಮನಸ್ಸು ಎಷ್ಟು ಶುದ್ಧ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರನ್ನು ಕೂಡ ತಿಳಿದುಕೊಳ್ಳುವವರಾಗಿದ್ದಾರೆ. ಹಾಗೆ ಅಲ್ಲಿ ಕೂತ್ಕೊಳ್ಳೋದು ಇಡೀ ಭೂಲೋಕವನ್ನೇ ನೋಡುವವರಾಗಿದ್ದಾರೆ. ಆಕಾಶದ ಕೆಳಗೆ ಪ್ರತಿ ಒಂದು ಮನುಷ್ಯರನ್ನು ಕೂಡ ಪರೀಕ್ಷೆ ಮಾಡುವವರಾಗಿದ್ದಾರೆ. ಅದಕ್ಕೆ ಸ್ವಾಮಿ ದೇವರೊಂದು ಮಾತನ್ನು ಹೇಳಿದ್ದಾರೆ, ನಾನು ಬಂದ ಮೇಲೆ ಅವರವರ ಕೃತ್ಯಗಳಿಗೆ ತಕ್ಕಾದ ಪ್ರತಿಫಲವನ್ನು ಕೊಡುವೆನು, ಅದು ನನ್ನ ಕೈಯಲ್ಲಿದೆ. ಆಡುವ ಮಾತಿಗೂ ಇಡುವ ಹೆಜ್ಜೆಗೂ ಪ್ರತಿ ಒಂದಕ್ಕೂ ತೀರ್ಪು ಇದೆ. ಅದಕ್ಕೆ 10 ದಶಾಜ್ಞೆಗಳನ್ನು ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಗೆ ಕೊಟ್ಟರು. ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು. ಅದು ಇವತ್ತು ನಮ್ಮ ಪ್ರತಿ ಒಂದು ಜೀವಿತಕ್ಕೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ದೇವರು ನೋಡೋದಿಲ್ಲ, ಮಾಡೋದಿಲ್ಲ, ಮರೆ ಮಾಡೋದಿಲ್ಲ ಅಂತ ನಮ್ಮನ್ನ ದೇವರಿಗೆ ಕಾಣೋದಿಲ್ಲ ಅಂತ ಯೋಚನೆ ಮಾಡುವುದು ಬೇಡ. ಒಂದು ವೇಳೆ ಯಾವುದಾದ್ರು ಮರ ಗಿಡ ಮರ ಗುಹೆಗಳಾದರೂ ಕೂಡ ಅಲ್ಲಿಗೆ ಸೂರ್ಯನ ಬೆಳಕು ಹೋಗದೆ ಇರಬಹುದು, ಹೌದು. ಆದರೆ ಗಾಳಿ ಮಾತ್ರ ನುಗ್ಗುತ್ತದೆ. ಆ ಗಾಳಿ ಯಾವುದು ದೇವರ ಜೀವ ಶ್ವಾಸವಾಗಿದೆ. ಇದನ್ನು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಅದು ಬಂದು ದೇವರಿಗೆ ಪ್ರತಿಯೊಂದು ಉತ್ತರವನ್ನು ಕೊಡುತ್ತದೆ. ಇನ್ನೊಂದು ವಿಷಯ
ಏನಪ್ಪ ಅಂದರೆ ಇವತ್ತು ನಾವು ಉಸಿರಾಡುವ ಗಾಳಿ ನಮ್ಮ ಮೂಗಿನ ಮೂಲಕ ನಮ್ಮ ಹೃದಯವು ತಲುಪ್ತದೆ, ಅದು ವಾಪಸ್ ಬರ್ತದೆ. ಆಗ ನಮ್ಮ ಹೃದಯದಲ್ಲಿ ಏನು ಯೋಚನೆ ಇದೆ, ಒಳ್ಳೆದಿದೆಯಾ ಕೆಟ್ಟದಿದೆಯಾ ಅಂತೇಳಿ ಆ ಗಾಳಿ ಬಂದು ದೇವರಿಗೆ ಸಾಕ್ಷಿ ಕೊಡ್ತದಂತೆ. ದೇವರ ಜೀವಶ್ವಾಸ, ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅದು ಆಗಿದೆ, ವಾಪಸ್ ಬಂದು ಗಾಳಿ ದೇವರಿಗೆ ಸಾಕ್ಷಿ ಕೊಡ್ತದೆ ನಮ್ಮ ಹೃದಯ ಹೇಗಿದೆ ಅಂತ ಹೇಳುವಂಥದ್ದು. ಆದ್ದರಿಂದ ಬಹಳ ಎಚ್ಚರ, ಪ್ರತಿಯೊಬ್ಬರನ್ನ ನೋಡಿ ತೀರ್ಪು ಕೊಡೋರಾಗಿದ್ದಾರೆ. ಅದಕ್ಕೆ ನೋಡಿ ಇವತ್ತು ಬಹಳ ಒಂದು ಏನಾಗಿದೆ, ಅಲ್ಲಿ ಬೆಟ್ಟ ಗುಡ್ಡಗಳು, ಸುನಾಮಿ, ಜಲಪ್ರವಾಹಗಳು, ಬೆಂಕಿ ಬೀಳುವಂಥದ್ದು ನಾನಾ ರೀತಿ. ಒಂದು ಮನೆಗಿರ್ಬೋದು, ಒಂದು ಪಟ್ಟಣ ಇರ್ಬೋದು, ಒಂದೊಂದು ಮನೆಯೇ ಸರ್ವನಾಶ ಆಗಿರ್ಬೋದು, ವಾಹನ ಅಪಘಾತ ಆಗ್ಬೋದು, ಟ್ರೈನ್ ಮಚ್ಚಿ ಹೋಗ್ಬೋದು, ಫ್ಲೈಟ್ ಬಿದ್ದು ಹೋಗ್ಬೋದು, ನಾನಾ ರೀತಿಯ ಯುದ್ಧಗಳು, ರಾಷ್ಟ್ರಗಳಿಗೆ ಯುದ್ಧಗಳು ಸಂಭವಿಸ್ಬೋದು, ಯಾರ್ಯಾರೋ ಸಾಯ್ಬೋದು. ಪ್ರತಿಯೊಂದು ಇದೇ ವಿಷಯವಾಗಿದೆ. ಆದ್ದರಿಂದ ದೇವರ ದರ್ಶನವಾದ ನಾವು ಬಹಳ ಎಚ್ಚರವಾಗಿರಬೇಕು. 25ನೇ ವಚನ, ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನೇಮಿಸಿ ನೀರುಗಳನ್ನು ತಕ್ಕ ಪರಿಮಾಣಗಳಿಂದ ಅಳತೆ ಮಾಡಿ. ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನೇಮಿಸಿ. ನೋಡಿ, ಗಾಳಿ ಕೂಡ ಏನು ಮಾಡಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ಈಗ ನೋಡಿ, ಒಂದೊಂದು ಸಣ್ಣ ಗಾಳಿ ಬರ್ತದೆ, ಸಣ್ಣ ಎಲೆಯನ್ನು ಏನು ಮಾಡ್ತದೆ, ಅದು ಹಾರಿಸಿಕೊಂಡು ಹೋಗ್ತದೆ. ಒಂದು ಸಣ್ಣ ಪೇಪರ್ ಚೂರನ್ನು ಹಾರಿಸಿಕೊಂಡು ಹೋಗ್ತದೆ. ನಮ್ಮ ಮೈ ಕೂಡ ಅದು ಸ್ವಲ್ಪ ಗಾಳಿ ಬಡದಾಗಿ ಆಗ್ತದೆ. ದೇವರ ಮತ್ತೆ ಸ್ತೋತ್ರ. ಅದೇ ಇನ್ನೂ ಸ್ವಲ್ಪ ದೊಡ್ಡ ಗಾಳಿ, ಸಾಧಾರಣ ಗಿಡ ಮರಗಳನ್ನೆಲ್ಲ ಅಲ್ಲಾಡಿಸ್ತದೆ. ಇನ್ನೂ ಸ್ವಲ್ಪ ದೊಡ್ಡ ಗಾಳಿ, ಮಳೆ ಗಾಳಿ ಬಂದು ಮನೆಗಳನ್ನು ಬೀಳಿಸಿ ಹಾಕ್ತದೆ. ಇದು ನೋಡಿ, ಗಾಳಿಗೆ ಯಾವ ಸಮಯದಲ್ಲಿ ಎಷ್ಟು ತೂಕಗಳನ್ನ ಕೊಡಬೇಕೋ ಅದೇ ಟೈಮಿಗೆ ಗಾಳಿ ಕೂಡ ಶಕ್ತಿಯನ್ನು ಕೊಟ್ಟಿಟ್ಟಿದ್ದಾರೆ. ಅದುವೇ ಇವತ್ತು ಚಂಡಮಾರುತ, ಗಾಳಿ ಹೊಡೆಯೋದು, ಅಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ಇಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇದೆ ಅಂತ ನಮಗೆ ಹವಾಮಾನ ಇಲಾಖೆಯವರು ವರದಿ ಮಾಡ್ತಾ ಇರೋದು. ಇದು ಅವರಿಗೆ, ವಿಜ್ಞಾನಿಗಳಿಗೆ ಕೂಡ ಗೊತ್ತಿಲ್ಲ. ಆ ಗಾಳಿ ಬಂದು ಬಡ್ಕೊಂಡು ಹೋಗೋದು, ಮನೆಯನ್ನೇ ಉಳಿಸುತ್ತದೆ, ಎಂತೆಂಥ ವಾಹನಗಳನ್ನು ಪಲ್ಟಿ ಹೊಡಿಸಿ ಬಿಡ್ತದೆ. ಆ ಗಾಳಿ ಎಲ್ಲಿಲ್ಲದ ನೀರುಗಳನ್ನು ಹಾರಿಸಿ ಬಿಡ್ತದೆ, ಇಡೀ ಮರಗಳನ್ನೇ ಬೀಳಿಸಿ ಬಿಡ್ತದೆ. ಇದೆಲ್ಲ ಗಾಳಿಗೆ ತಕ್ಕಾದ ಶಕ್ತಿಯನ್ನು ಕೂಡ ದೇವರೇ ಕೊಟ್ಟಿದ್ದಾರೆ. ಸ್ವಲ್ಪ 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 ಅಂತ ಹೀಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ನೀರುಗಳನ್ನು ತಕ್ಕ ಪರಿಮಾಣಗಳಿಂದ ಅಳತೆ ಮಾಡಿ. ನೀರುಗಳಿಗೆ ಕೂಡ ಅಳತೆ ಮಾಡಿದ್ದಾನೆ. ಅದಕ್ಕೆ ನೋಡಿ, ಸಮುದ್ರದಲ್ಲಿ ಮಳೆಗಾಲದಲ್ಲಿ ನೀರು ಇವತ್ತು ನಮ್ಮ ಹೊಳೆ, ನದಿ, ಕೆರೆಗಳಲ್ಲೆಲ್ಲ ಏನಾಗ್ತದೆ, ನೀರು ಜಾಸ್ತಿ ಆಗ್ತದೆ. ಬೇಸಿಗೆಗಾಲ ಬಂತಂದರೆ ಅಲ್ಲಿ ನೀರು ಕಡಿಮೆ ಆಗ್ತದೆ. ಅದೇ ಸಮುದ್ರದಲ್ಲಿ ಭೂಮಿ ಮೇಲೆ ಎಷ್ಟೇ ಮಳೆ ಬರಲಿ, ಎಂಥ ಚಂಡಮಾರುತ ಬರಲಿ, ಎಷ್ಟೇ ಉಕ್ಕಳಿ, ನೀರು ಜಾಸ್ತಿ ಆಗ್ತದ? ಆಗೋದಿಲ್ಲ. ಬೇಸಿಗೆಯಲ್ಲಿ ಕಡಿಮೆ ಆಗ್ತದ? ಆಗೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆವಾಗ ಮಳೆಗಾಲ ಜಾಸ್ತಿ ನೀರು ಬಂದು ಸಮುದ್ರದ ಸೈಡು, ಸಮುದ್ರ ಅಕ್ಕಪಕ್ಕ ಯಾವ್ದಿರ್ಬೋದು, ನಾಶವಾಗಬೇಕಲ್ಲ? ಖಂಡಿತವಾಗಿ ಆಗುವುದಿಲ್ಲ. ಇದು ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಇದೇ ಯೋಬನ ಪುಸ್ತಕದಲ್ಲಿ ಸಮುದ್ರಕ್ಕೂ ಕೂಡ ಅಳತೆ ಮಾಡಿ ಹಾಕಿದ್ದಾನೆ, ಗೆರೆ ಎಳೆದಿದ್ದಾನೆ, ಇದನ್ನು ಮೀರಿ ನೀನು ಬರಬಾರದು ಅಂತೇಳಿ. ಅದೇ ಬೇಸಿಗೆ ಸಮಯದಲ್ಲಿ ನೋಡ್ಕೊಳ್ಳೋಣ, ಏನಾಗ್ತದೆ, ಒಂದೊಂದು ಸಲ ಚಂಡಮಾರುತಗಳು ಬಂದಾಗ ಅಲ್ಲಿ ಏನಾಗ್ತದೆ, ಸಮುದ್ರದ ಅಲೆಗಳು ಜಾಸ್ತಿ ಬಂದು ಒಂದ್ಸಲ ಸುನಾಮಿ ಬಡೀತು. ಎಲ್ಲೆಲ್ಲೋ ಸಮುದ್ರದ ಅಕ್ಕಪಕ್ಕದಲ್ಲಿ ಇದ್ದವರು ಸರ್ವನಾಶವಾಗಿ ಹೋಗಿದ್ದಾರೆ. ಇವತ್ತು ಕೂಡ ಸಮುದ್ರದ ಬದಿಯ ಮರಳಿನ ಒಳಗಡೆ ಎಷ್ಟು ಹೆಣಗಳು ಬಿದ್ದಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಮೇಲೆ ಮನೆ ಅದು ಇದೆಲ್ಲ ಕಟ್ಟಿಕೊಂಡು ಇವತ್ತು ಕೂಡ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಹಾಗೆ ನೀರಿಗೂ ಕೂಡ ದೇವರು ಏನು ಮಾಡಿದ್ದಾರೆ, ಒಂದು ಆಜ್ಞೆಯನ್ನು ಮಾಡಿದ್ದಾರೆ. ತಕ್ಕ ಪರಿಮಾಣಗಳಿಂದ ಅಳತೆ ಮಾಡಿ, ಇನ್ನಿಷ್ಟೇ ಬರಬೇಕು, ಅದ್ರ ಮೇಲೆ ಬರಬಾರದು. ಆಗ ಒಂದೊಂದು ಸಲ ಜಾಸ್ತಿ ತೆರೆ ಬರ್ತದೆ, ಸುನಾಮಿ ಬರ್ತದೆ. ಅದು ದೇವರು ಯಾವ ನೀರಿಗೆ ಒಂದು ಏನು ಅನುಮತಿ ಕೊಡ್ತಾರೆ, ಹೋಗು ಹೊಡಿ ಅಂತೇಳಿ. ಆಗ ಮಾತ್ರ ಆ ನೀರು ಕೂಡ ದೇವರು ಹೇಳಿದಾಗೆ ಕೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದು ಆಗುವುದು ದೇವರಿಂದಲೇ. 26, ಮಳೆಗೆ ಕಟ್ಟಳೆಯನ್ನು, ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಏರ್ಪಡಿಸಿದಾಗಲೇ. ದೇವರ ನಾಮಕ್ಕೆ ಸ್ತೋತ್ರ. ಮಳೆಗೂ ಕೂಡ ಕಟ್ಟಳೆ, ನೀನು ಇಂತಲ್ಲಿಗೆ ಹೋಗಬೇಕು, ಹೀಗೆ ಸುರಿಬೇಕು ಅಂತ ಹೇಳುವಂಥದ್ದು. ಈಗ ನೋಡಿ, ಮಳೆಗಾಲದಲ್ಲಿ ಮೋಡಗಳು ಎಂತೆಂಥ ಮೋಡಗಳು ಬರ್ತದೆ, ಇದು ಕತ್ತಲು ಕವಿತದೆ. ಅಯ್ಯೋ ಈಗ ಬರ್ತದೆ ಏನಾಗ್ತದೋ ಗೊತ್ತಿಲ್ಲಪ್ಪ ಅಂತ. ಒಂದು 5 ನಿಮಿಷ 10 ನಿಮಿಷ ಕಡೆಗೆ ಜೋರಾಗಿ ಒಂದು ಗಾಳಿ ಬರ್ತದೆ. ಆ ಮೋಡ ಎಲ್ಲೆಲ್ಲಿಗೋ ಹೋಗಿ ಎಲ್ಲೆಲ್ಲಿಗೋ ಮಳೆ ಸುರಿಯುತ್ತದೆ. ನಾವು ತಿಳ್ಕೊಳ್ಳೋದು, ಅಯ್ಯೋ ಈಗ ಬಹಳ ಹೊಡಿತದೆ ಅಂತೇಳಿ. ಅದು ಒಂದು 5 ನಿಮಿಷ 10 ನಿಮಿಷದಲ್ಲಿ ಒಂದೊಂದ್ಸಲ ನೋಡ್ತೀವಿ, ಆ ಮೋಡಗಳು ಎಲ್ಲೆಲ್ಲೇ ಹೋಗ್ತವೆ, ಕಡೆಗೆ ಅಲ್ಲಿಗೆ ಬಿಸಿಲು ಬರ್ಬೋದು, ಬೆಳಕು ಬರ್ಬೋದು. ಹಾಗೆ ಮಳೆಗೂ ಕೂಡ ಭೂಲೋಕದ
ಕಡೆಯಿಂದ ಈ ಮಂಜು ಗೆಡ್ಡೆಯನ್ನ ಗಾಳಿಯ ಮೂಲಕ ತಂದು ಎಲ್ಲಿಗೆ ಸುರಿಸಬೇಕು ಅಲ್ಲಿಗೆ ಸುರಿಸ್ತಾರೆ. ಅದು ಕಮ್ಮಿ ಸುರಿಸ್ಬೋದು, ಜಾಸ್ತಿ ಸುರಿಸ್ಬೋದು, ಚಂಡಮಾರುತ ಬರ್ಬೋದು, ಪ್ರವಾಹ ಕೂಡ ಬರ್ಬೋದು, ಬಿರುಗಾಳಿಯೂ ಬರ್ಬೋದು. ಇದು ಕೂಡ ದೇವರ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಏರ್ಪಡಿಸಿದಾಗಲೇ ನೋಡಿ, ಸಿಡಿಲು ಕೂಡ ಏನಾಗಿದೆ, ಅದು ದೇವರ ಒಂದು ಮಾತಿನ ವೇಗವಾಗಿದೆ. ಆಕಾಶದ ಮೇಲೆ ಗುಡುಗುವೆ ದೇವರ ಗರ್ಜನೆ ಮಾತು. ಆ ಮಾತೆ ಸಿಡಿಲೆ ಭೂಮಿಗೆ ಇಳಿದು ಬರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬ್ರಹ್ಮ ಪುರಾಣದಲ್ಲಿ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಸಾಕ್ಷಾತ್ ಪರಬ್ರಹ್ಮನ ಬೆಂಕಿಯ ರೂಪದಲ್ಲಿ ಭೂಮಿಗೆ ಇಳಿದು ಬಂದಿದ್ದಾನೆ ಅಂತೇಳಿ. ಇದು ಬೈಬಲಲ್ಲಿ ನೋಡುವಾಗ ಒಂದು ಮುಳ್ಳಿನ ಪೊದೆ ಉರಿತಾ ಇತ್ತು. ಆ ಪೊದೆಯೊಳಗೆ ಒಬ್ಬ ಮನುಷ್ಯನು ಮೋಶೆ ಅಂತ ಕರೆದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಮೋಶೆಗೂ ಇದ್ದೇನೆ ಅಂತ ಹೇಳ್ದ. ಅದುವೇ ನೋಡಿ ಇವತ್ತು ಬೆಂಕಿಯ ರೂಪವಾಗಿದೆ. ಅದಕ್ಕೆ ಹೇಳೋದು ಅಗ್ನಿಸ್ತಂಭ ಅಂತೇಳಿ. ದಾನಿಯೇಲನ ಗ್ರಂಥದಲ್ಲಿ ಕೂಡ ನೋಡುವಾಗ ನೆಬೂಕದ್ನೆಚ್ಚರ ಅರಸ ಈ 3 ಮಂದಿಯನ್ನು ಅಗ್ನಿಕುಂಡಕ್ಕೆ ಹಾಕಿದ, ಅಣ್ಣ ತಮ್ಮಂದಿರನ್ನ. ಆದರೆ ಮತ್ತೆ ನೆಬೂಕದ್ನೆಚ್ಚರ ಅರಸ ಹೋಗಿ ನೋಡುವಾಗ ಅಲ್ಲಿ ಮತ್ತೊಬ್ಬ ಅವ್ರ ಜೊತೆಲಿ ಕಾಣ್ತಾ ಇದ್ದಾನೆ. ಹಾಕಿದ್ದು 3 ಜನ, ಬೆಂಕಿ ಉರಿತಾ ಇದೆ. ಒಟ್ಟು 4 ಜನ ಬೆಂಕಿಯೊಳಗೆ ತಿರುಗಾಡ್ತಾ ಇದ್ದಾರೆ. ಆಗ ಮತ್ತೊಬ್ಬ ಯಾರಾಗಿದ್ದಾರೆ, ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಇವತ್ತು ಕೂಡ ದೊಡ್ಡದಾಗಿ ಗುಡುಗು ಸಿಡಿಲು ಬಂದಾಗ ಆ ಸಿಡಿಲು ಭೂಮಿಗೆ ಇಳಿದು ಬರುವಂಥದ್ದು ದೇವರ ಮಾತಿನ ವೇಗವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅದಕ್ಕೂ ಕೂಡ ಎಷ್ಟು ಬೇಕು, ಎಲ್ಲಿಗೆ ಬರಬೇಕು ಅಲ್ಲಿಗೆ, ಎಲ್ಲಿಗೆ ಹೊಡಿಬೇಕು ಅಲ್ಲಿಗೆ. ಇವತ್ತು ಅನೇಕ ಸಿಡಿಲಿಗೆ ಅನೇಕ ಮನೆಗಳು ನಾಶವಾಗ್ತವೆ, ಮನುಷ್ಯರು ಸಾಯ್ತಾರೆ, ಕುರಿಗಳು ನಾಶವಾಗ್ತಾರೆ. ಇದೆಲ್ಲ ಅದು ಕೂಡ ದೇವರ ಒಂದು ದಾರಿ ಆಗಿದೆ. ಅದಕ್ಕೂ ಕೂಡ ಪ್ರತಿಯೊಂದು ದೇವರೊಂದು ನಿಯಮವನ್ನ ಇಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ನನ್ನ ಮೂಲಕ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯದ ಮೇಲೆಯೇ ಭರವಸೆ ಇಟ್ಟು, ನಿಮ್ಮ ಮೇಲೆ ಭರವಸೆ ಇಟ್ಟು ಅದನ್ನು ತಿಳಿದುಕೊಂಡು ಆಶೀರ್ವಾದ ಪಡೆದುಕೊಳ್ಳುವಂತಾಗಲಿ. ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಿಮ್ಮ ಸಾಕ್ಷಿಗಳನ್ನಾಗಿ ಮಾರ್ಪಡಿಸುವಂಥ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ ಅವರಿಗೆ ಕೊಟ್ಟು ನಡೆಸಿರಿ, ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನಾಗಲೂ ಸಾಧ್ಯವಿಲ್ಲ. ನಿಮ್ಮಿಂದ ಆಶೀರ್ವಾದ ಹೊಂದಲು ಕೂಡ ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೊಟ್ಟು ಹೇರಳವಾಗಿ ದೇವರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.